ಸರ್ಜಾಪುರ ಡಾಕ್ಟರ್ ಬಿ ಅಂಬೇಡ್ಕರ್ ಮೈದಾನದಲ್ಲಿ ಹೊನ್ನಳ ಬೆಳಕು ಕಬಡ್ಡಿ ಪಂದ್ಯಾವಳಿಗಳನ್ನು ಭಾಳ ವಿಜೃಂಭಣೆಯಿಂದ ನಡೆಸಿದ್ದಾರೆ. ತುಂಬ ಅಚ್ಚುಕಟ್ಟಾಗಿ ಮತ್ತು ಯಶಸ್ವಿಯಾಗಿ ಆರ್ಗನೈಸ್ ಮಾಡಿದ್ದಾರೆ. ಮೊದಲಾಗಿ ಅವರೆಲ್ಲ ತಂಡಗಳಿಗೆ ನಾನು ಧನ್ಯವಾದಗಳನ್ನ ಕೋರ್ತಾ ಇದ್ದೇನೆ. ನಿಜವಾದ ಸ್ಪೋರ್ಟ್ಸ್ ಅಂದರೆ ಕಬಡ್ಡಿ, ಯಾಕಂದರೆ ಈ ಗುದ್ದಾಡೋ ಥರ ಇರುತ್ತೆ, ನಮಗೇನು ಖುಷಿಯಾಗುತ್ತೆ ನೋಡೋದಕ್ಕೆ. ಮೊದಲನೇ ಬಾರಿಗೆ ಆಡಿಸ್ತಾ ಇದ್ದಾರೆ. ಎಲ್ಲ ನಮ್ಮ ಯುವಕ ಬಂಧುಗಳಿಗೆ ಒಳ್ಳೆಯದಾಗಲಿ. ನಮ್ಮ ದೇಶೀಯ ರಾಷ್ಟ್ರೀಯ ಆಟಕ್ಕೆ ಮತ್ತೆ ಜೀವ ಕೊಡ್ತಾ ಇದ್ದಾರೆ. ಸುಮಾರು 30 ತಂಡಗಳು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದವೆ. ಕಬಡ್ಡಿ ಹಬ್ಬ ಅಂತ ಹೆಸರಿಟ್ಟಿದ್ದಾರೆ. ಆ ಒಂದು ಹೆಸರಿಗೆ ತಕ್ಕನಂಗೆ ಒಂದು ಹಬ್ಬದ ವಾತಾವರಣ ನಮ್ಮ ಧನುಷ್ ಮತ್ತು ಸಂಗಡಿಗರಿಂದ ಏರ್ಪಡಿಸಲಾಗಿದ್ದು ಕೊನೆ ಪಂದ್ಯದವರೆಗೂ ತಮ್ಮ ಆಸನದಲ್ಲಿ ಕುಳಿತು ಯಾರೂ ಹೋಗ್ದಿರ ಪಂದ್ಯವನ್ನು ವೀಕ್ಷಿಸಿದ್ದಾರೆ. ಯುವಕರು ಮುಂದೆ ಬಂದಾಗ ಒಂದು ಕಾರ್ಯಕ್ರಮಗಳು ಮಾಡಿದಾಗ ಎಲ್ಲ ಒಂದು ಚೆನ್ನಾಗಿ ಆಡಬೇಕು ಅಂತ ಬಂದಿದ್ವಿ, ಚೆನ್ನಾಗಿ ಆಡಿದ್ವಿ, ಹಂಗೆ ಪ್ಲೇಸ್ ಆಯ್ತು. ಈ ವ್ಯವಸ್ಥೆ ಆಗಲಿ, ಊಟದ ವ್ಯವಸ್ಥೆ ಆಗಲಿ ಎಲ್ಲ ಚೆನ್ನಾಗಿ ನೋಡಿಕೊಂಡ್ರು. ಅಪ್ಪಟ ದೇಸಿ ಆಟ ಅದುವೇ ಕಬಡ್ಡಿ. ಈ ನೆಲದ ಗುಣವನ್ನ ಇಡೀ ಜಗತ್ತಿಗೆ ಸಾರುವಂತ ಆಟವೇ ಕಬಡ್ಡಿ. ಈ ಒಂದು ಕಬಡ್ಡಿ ಇತ್ತೀಚಿನ ದಿನಗಳಲ್ಲಿ ಪ್ರೋ ಕಬಡ್ಡಿ ಆದ ನಂತರವಂತೂ ಈ ಒಂದು ಕಬಡ್ಡಿಗೆ ಇನ್ನಷ್ಟು ಮಾನ್ಯತೆ, ಮನ್ನಣೆ ಹಾಗೂ ಇವತ್ತು ಕೂಡ ಜಗತ್ತಿನಲ್ಲಿ ಭಾರತ ಈ ಒಂದು ಕಬಡ್ಡಿಯನ್ನ ಯಾರಿಗೂ ಬಿಟ್ಟುಕೊಟ್ಟಿಲ್ಲ. ಆ ಒಂದು ಚಾಂಪಿಯನ್ಶಿಪ್ ಅನ್ನ ತನ್ನದಾಗಿಸಿಕೊಂಡಿದೆ. ಅಂತಹ ಕಬಡ್ಡಿಯನ್ನ ಇನ್ನಷ್ಟು ಎತ್ತರಕ್ಕೆ ಉಳಿಸಿ ಬೆಳೆಸುವಂತ ನಿಟ್ಟಿನಲ್ಲಿ ಸರ್ಜಾಪುರ ಕಬಡ್ಡಿ ಹಬ್ಬ 2026-27 ಪಂದ್ಯಾವಳಿಗಳನ್ನ ಆಯೋಜಿಸಲಾಗಿತ್ತು. 2 ದಿನಗಳ ಕಾಲ ಅದ್ದೂರಿಯಾದಂತಹ ಹೊನಲು ಬೆಳಕಿನ ಈ ಒಂದು ಪಂದ್ಯಗಳಿಗೆ ಕೇಂದ್ರ ಮಾಜಿ ಸಚಿವರಾದಂತಹ ನಾರಾಯಣಸ್ವಾಮಿ, ಹಾಗೆಯೇ ನಿಕಟಪೂರ್ವ ಆನೇಕಲ್ ಬಿಜೆಪಿ ಅಭ್ಯರ್ಥಿಯಾದಂತಹ ಹುಲ್ಲಳ್ಳಿ ಶ್ರೀನಿವಾಸ್ ಹಾಗೂ ಯುವ ಕಾಂಗ್ರೆಸ್ನ ಮುಖಂಡರಾದಂತಹ ಉಸ್ಕೂರು ಮದ್ದೂರಪ್ಪ, ಹಾಗೆ ಈ ಒಂದು ಪಂದ್ಯಾವಳಿಗಳನ್ನ SM ಧನುಷ್ ಹಾಗೂ N ಜಗದೀಶ್ ಅವರ ನೇತೃತ್ವದಲ್ಲಿ ಆಯೋಜನೆಗೊಂಡಿತ್ತು. ಈ ಒಂದು ಕಾರ್ಯಕ್ರಮದಲ್ಲಿ ಅಪಾರ ಸಂಖ್ಯೆಯಲ್ಲಿನ ಅಭಿಮಾನಿಗಳು ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಮೆರುಗನ್ನ ತಂದುಕೊಟ್ಟಿದ್ದರು. ಕಬಡ್ಡಿ ಪಂದ್ಯಾವಳಿಗಳಲ್ಲಿ ಟಿವಿ ಬಾಬು ಹಾಗೂ ವೈದ್ಯರಾದಂತಹ ಡಾಕ್ಟರ್ ಪರಮೇಶ್, ಆನೇಕಲ್ ಶಾಸಕರ ಸುಪುತ್ರರಾದಂತಹ ಉಲ್ಲಾಸ್ ಶಿವಣ್ಣ ಹಾಗೂ ಭೀಮಾ ಚಲನಚಿತ್ರದಲ್ಲಿ ತನ್ನದೇ ಆದಂತಹ ಆ ಒಂದು ಪಾತ್ರಧಾರದಿಂದ ಖ್ಯಾತಿಯಾಗಿರುವಂತಹ ಡ್ರ್ಯಾಗನ್ ಮಂಜು ಹಾಗೂ ಮಹಾನ್ ಇನ್ನಿತರೆ ಮುಖಂಡರುಗಳು ಪಂದ್ಯಾವಳಿಗಳಲ್ಲಿ ಭಾಗವಹಿಸಿದ್ದರು. ಹಾಗೂ ಚಿಕ್ಕನಾಗಮಂಗಲ ಗುರು ಇನ್ನಿತರೆ ಮುಖಂಡರು ಈ ಒಂದು ಪಂದ್ಯಾವಳಿಗಳನ್ನ ಪ್ರೋತ್ಸಾಹಿಸಿದರು. ಮತ್ತು ಈ ಒಂದು ಪಂದ್ಯಾವಳಿಗಳಲ್ಲಿ ಭಾಗವಹಿಸಿದ್ದಂತ ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ಸಹೋದರರಾಗಿರುವಂತ ಶ್ರೀಯುತ JKM ಸುಹಾಸ್ ಅವರು ಪ್ರಥಮ ಪಂದ್ಯದ ನಾಟ್ಯ ಚಿಮ್ಮುಕಿಯಲ್ಲಿ ವೇದಿಕೆಯಲ್ಲಿ ಆಸರಾಗಿ ಪಂದ್ಯವನ್ನು ವೀಕ್ಷಿಸಬೇಕಂತ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಮಲ್ಟಿಪಲ್ ರೈಡ್ ನೊಂದಿಗೆ ತನ್ನ ಖಾತೆಯನ್ನು ಆರಂಭಿಸಿಕೊಳ್ತಾರೆ. ದಿಲೀಪ ಸ್ವಾಗತವನ್ನು ಬಯಸ್ತಾ ಇದ್ವಿ. ರೈಡ್ನಲ್ಲಿ ಕಸ್ಟಮ್ಸ್ ತಂಡದ ದಿಲೀಪ 5 ರಾಜಕೀಯ ನಡುವೆ ರೈಡ್ ಕಾರ್ಡ್ ಭಾಗದಲ್ಲಿ ಸಂದರ್ಭ ಒಬ್ಬ ಎಚ್ಚರದ ನೆಲುವಿನ ಆಟಗಾರ ತನ್ನ ಹೈಟ್ ಅನ್ನ ಕಾಪಾಡಬೇಕಾಗಿದೆ. ಡಿಫೆನ್ಸ್ ಭಾಗದಲ್ಲಿ ಅಷ್ಟೇ ರಕ್ಷಣಾತ್ಮಕ ಕ್ಲಾಸಿಕ್ ನ್ಯಾಷನಲ್ಸ್ ತಂಡದ ಸಂಜಯ್ ಸಬ್ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದಂತಹ ಆಟಗಾರ. ಎಲ್ಲ ಆಟಗಾರರ ಪರವಾಗಿ ಜೊತೆಗೆ ಕ್ರೀಡಾ ಅಭಿಮಾನಿಗಳ ಕ್ರೀಡಾ ಪ್ರೇಕ್ಷಕರ ಆ ಕಡೆ ಬ್ರೋ
ಧನುಷ್ ಪಿಲ್ಲಾ ಜೊತೆಗೆ ಅವರ ಸ್ನೇಹಿತರಾದಂತ ಜಗದೀಶ್, ಕಿರಣ್, ಚೇತನ್ ಇದೀಗ ಈ ಒಂದು ಪಂದ್ಯಾವಳಿಯಿಂದ ನಿರ್ಗಮಿಸ್ತಾ ಇದ್ದಾರೆ. ಅವರ ಪ್ರೀತಿಯಿಂದ ಅಭಿನಂದನೆಗಳನ್ನ ಹೌದು, ಕಬಡ್ಡಿ ಅಂದ್ರೆ ಸಾಕು ಜಗತ್ತಿನಲ್ಲಿಯೇ ಭಾರತ ಈ ಒಂದು ಪಂದ್ಯವನ್ನ ಆರಂಭಿಸಿದ್ದು. ಇದು ಅಪ್ಪಟ ಭಾರತದ ದೇಸಿ ಕ್ರೀಡೆ ಆಗಿದೆ. ಈ ಒಂದು ಪಂದ್ಯಾವಳಿಗಳು ಎಲ್ಲೋ ಒಂದ್ ಕಡೆ ಕಡಿಮೆ ಆಗ್ತಿದೆ ಅನ್ನುವಂತ ಸಂದರ್ಭದಲ್ಲಿ ಯಾವಾಗ ಪ್ರೋ ಕಬಡ್ಡಿ ಆರಂಭವಾಯಿತು, ಈಗ ಈ ಒಂದು ಪ್ರೋ ಕಬಡ್ಡಿಯಿಂದಲೇ ಕಬಡ್ಡಿ ಮತ್ತೊಮ್ಮೆ ಜಾಗತಿಕ ಮಟ್ಟದಲ್ಲಿ ಮನ್ನಣೆಯನ್ನ ಗಳಿಸಿದಂತ ಆಟ ಇದಾಗಿದೆ. ಇವತ್ತು ಕೂಡ ವಿಶ್ವ ಚಾಂಪಿಯನ್ ಅಂತಲೇ ಭಾರತೀಯರನ್ನ ಕರೀತಾರೆ. ಈ ಒಂದು 2 ದಿನಗಳ ಕಾಲ ನಡೆದಂತ ಈ ಒಂದು ಪಂದ್ಯಾವಳಿಗಳು ರಾಜ್ಯದ ವಿವಿಧ ಭಾಗಗಳಿಂದ ಒಟ್ಟು 38 ತಂಡಗಳು ಭಾಗವಹಿಸಿದ್ದವು. ಈ ಒಂದು ಅಂತಿಮವಾದಂತ ಹಣಾಹಣಿಯಲ್ಲಿ SDM ಧರ್ಮಸ್ಥಳ ಮಂಜುನಾಥ ತಂಡ ಪ್ರಥಮ ಸ್ಥಾನವನ್ನು, ಹಾಗೆಯೇ ದ್ವಿತೀಯ ಸ್ಥಾನವನ್ನ ಬೆಂಗಳೂರು ಗ್ರಾಮಾಂತರ ತಂಡ ಪಡೆದುಕೊಂಡ್ರೆ ತೃತೀಯ ಸ್ಥಾನವನ್ನ ಕಸ್ಟಮ್ಸ್ ಸೌತ್ ಪಡೆದುಕೊಂಡಿತು. ಈ ಒಂದು ಪಂದ್ಯಾವಳಿಗಳ ಇನ್ನಷ್ಟು ದೃಶ್ಯಗಳನ್ನು ನೋಡ್ತಾ ಆ ಒಂದು ಸಂದರ್ಭದಲ್ಲಿ ಯಾರೆಲ್ಲ ಶುಭ ಹಾರೈಸಿದ್ರು ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ. ಸರ್ಜಾಪುರ ಡಾಕ್ಟರ್ ಬಿ ಅಂಬೇಡ್ಕರ್ ಮೈದಾನದಲ್ಲಿ ವಿಶೇಷವಾಗಿ ಧನುಷ್ ಮತ್ತು ಜಗದೀಶ್ ಅವರ ನೇತೃತ್ವದಲ್ಲಿ ಹೊನ್ನಳ ಬೆಳಕು ಕಬಡ್ಡಿ ಪಂದ್ಯಾವಳಿಗಳನ್ನು ಭಾಳ ವಿಜೃಂಭಣೆಯಿಂದ ನಡೆಸಿದ್ದಾರೆ. ಈ ಭಾಗದ ಅನೇಕ ನೇತಾರರು, ಯುವಕರು ವಿಶೇಷವಾಗಿ ಆ ಯುವಕರಿಗೆ ಸಹಕಾರವನ್ನು ನೀಡಿ ಇವತ್ತು ಹೊನ್ನಳ ಬೆಳಕು ಕಬಡ್ಡಿ ಪಂದ್ಯಾವಳಿಗಳು ಭಾಳ ವಿಜೃಂಭಣೆಯಿಂದ ಸರ್ಜಾಪುರದಲ್ಲಿ ನಡೀತಾ ಇರೋದು ಭಾಳಷ್ಟು ಉತ್ಸುಕವಾಗಿದೆ. ಮತ್ತು ವಿಶೇಷವಾಗಿ ಹೆಚ್ಚು ಬಹುಮಾನವನ್ನು ನೀಡೋದ್ರ ಮುಖಾಂತರ ಇಡೀ ರಾಜ್ಯ ಈ ಕಡೆ ತಿರುಗುವಂತೆ ಮಾಡಿರ್ತಕ್ಕಂಥ ಈ ಎಲ್ಲ ನಮ್ಮ ಈ ಸಹಕಾರ ಕೊಟ್ಟಿರ್ತಕ್ಕಂಥ ಬಂಧುಗಳಿಗೆ ಈ ಪಂದ್ಯಾವಳಿಗಳು ಯಶಸ್ವಿಯಾಗಿ 2 ದಿನ ನಡೆದಿದೆ. ಭವಿಷ್ಯದ ದಿನಗಳಲ್ಲಿ ಇಂಥ ಪಂದ್ಯಾವಳಿಗಳು ಹೆಚ್ಚು ನಡೀಲಿಕ್ಕೆ ಪ್ರೋತ್ಸಾಹದಾಯಕವಂಥ ಈ ಒಂದು ಕಬಡ್ಡಿ ಪಂದ್ಯಾವಳಿಗಳು ಖಂಡಿತವಾಗ್ಲೂ ಯುವಕರಿಗೆ ಒಂದು ವಿಶೇಷವಾದಂಥ ಆಕರ್ಷಣೆ ಆಗಿರೋದ್ರಿಂದ ಭವಿಷ್ಯದ ಎಲ್ಲ ಅನೇಕ ಗ್ರಾಮೀಣ ಕ್ರೀಡೆಗಳಿರ್ಬೋದು, ಅಂತಾರಾಷ್ಟ್ರೀಯ ಕ್ರೀಡೆಗಳಿರ್ಬೋದು, ಇಡೀ ಕ್ಷೇತ್ರದಲ್ಲಿ ಯಶಸ್ವಿಯಾಗಿ ನಡೆಯುವಂಥ ಒಂದು ಅಭಿಲಾಷೆ ವಿದ್ಯಾರ್ಥಿಗಳಿಗೆ, ಯುವಕರಿಗೆ ಬರಲಿ ಅಂತೇಳಿ ವಿಶೇಷವಾದ ಧನ್ಯವಾದಗಳನ್ನು ಅಭಿನಂದನೆ ಸಲ್ಲಿಸ್ತೇನೆ. ಇಂದು ಸರ್ಜಾಪುರ ಗ್ರಾಮದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಆಟದ ಮೈದಾನದಲ್ಲಿ ಧನುಷ್ ಮತ್ತು ಜಗದೀಶ್ ಮತ್ತು ಅವರ ಸ್ನೇಹಿತರು ಈ ಒಂದು ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಗಳನ್ನ ತುಂಬ ಅಚ್ಚುಕಟ್ಟಾಗಿ ಮತ್ತು ಯಶಸ್ವಿಯಾಗಿ ಆರ್ಗನೈಸ್ ಮಾಡಿದ್ದಾರೆ. ಮೊದಲಾಗಿ ಅವರೆಲ್ಲ ತಂಡಗಳಿಗೆ ನಾನು ಧನ್ಯವಾದಗಳನ್ನ ಕೋರ್ತಾ ಇದ್ದೇನೆ. ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚು ಒಂದು ಟೀಮ್ಸ್ ಬರಲಿ, ನಮ್ಮ ಆನೇಕಲ್ ತಾಲೂಕಲ್ಲಿ ಎಲ್ಲ ಪಾಲ್ಗೊಳ್ಳಲಿ, ಹಾಗೂ ಕ್ರೀಡಾಪಟುಗಳಿಗೆ ಒಂದು ಪ್ರೋತ್ಸಾಹ ನೀಡ್ತಾ ಇದೇ ರೀತಿ ಅವರು ಸಹಕಾರ ಮಾಡಲಿ, ಎಲ್ಲ ಜೊತೆಗೆ ನಾವು ಅವ್ರ ಜೊತೆಗೆ ಇರ್ತೀವಿ ಅಂತ ಹೇಳ್ತಾ ಮುಂದಿನ ದಿನಗಳು ಇನ್ನೂ ಚೆನ್ನಾಗಿ ಮಾಡಿರಿ ಅಂತ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ತುಂಬ ಚೆನ್ನಾಗಿತ್ತು ಕಾರ್ಯಕ್ರಮ. ನಮಗೆ ಈ ಥರ ಕಾರ್ಯಕ್ರಮಗಳನ್ನ ನಮ್ಮ ತಾಲೂಕಲ್ಲಿ ಮಾಡೋದ್ರಿಂದ ಹೆಚ್ಚು ನಮ್ಮ ತಾಲೂಕಲ್ಲಿ ಇರೋವಂಥ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ. ವಿನ್ಯಾಸ್ ರೈಟ್ ಹ್ಯಾಂಡ್ ಕೊನೆಯ ಆಟಗಾರ ತಂಡಕ್ಕೆ ಆಪತ್ ಬಾಂಧವ ನಾಲ್ಕನ ಕೃಪಾ ಸಾಗರ್. ಏನು ಬೋನಸ್ 14-22ರಲ್ಲಿ ಪಂದ್ಯ ಸಾಗ್ತಾ ಇದೆ. ಅಮೃತ್ ವಿರುದ್ಧ ರೋಚಕ ಪಂದ್ಯ ಇದಾಗಿದೆ. ಸುಲಭವಾಗಿ ಹಕ್ಕನ್ನು ತಮ್ಮದಾಗಿಸಿಕೊಂಡ 53-17ರಲ್ಲಿ ಪಂದ್ಯ ಬಹಳಷ್ಟು ರೋಚಕವಾಗಿ ಪಂದ್ಯಗಳು ಸಾಗ್ತಾ ಇದೆ. ರನ್ನಿಂಗ್ ಬೋನಸ್ ಪ್ರಯತ್ನ ಹಾಕ್ತಾ ಇದೆ. ಈ ಬಾರಿ ಜಸ್ಟ್ ನಂಬರ್ 4 ಹತ್ತಿರ ಆಟಗಾರ ಅದ್ಭುತವಾದ ಒಂದು ಸುಂದರವಾದ ಸರ್ಜಾಪುರ ಕಬಡ್ಡಿ ಹಬ್ಬ ಮೊದಲನೇ ವರ್ಷದ ಈ ಬಾರಿ ಮತ್ತೊಮ್ಮೆ ಗಿರೀಶ್ ದಾಳಿಯಲ್ಲಿ ಕಳೆದ ಬಾರಿಯಲ್ಲಿ ಒಂದು ಚಪ್ಪನ್ನು ಮಾಡ್ತಾ ಮರದ ಆಗಿರುತ್ತೆ. ನೋಡೋಣ ಯಾವ ರೀತಿ ಸ್ಕಿಲ್ ಅನ್ನು ಬಳಸ್ತಾ 5ರಲ್ಲಿ ಸ್ಪರ್ಶ ಅಂಕವನ್ನು ತೆಗೆದುಕೊಳ್ಳಬೇಕಾಗುತ್ತೆ ಈ ಬಾರಿ. ಹೌದು, ಕಬಡ್ಡಿ ಅಂದ್ರೆ ಸಾಕು ಎಲ್ಲಿಲ್ಲದಂತ ಉತ್ಸಾಹ. ಇದು ಅಪ್ಪಟ ದೇಸಿ ಕ್ರೀಡೆ. ಈ ಒಂದು ಪಂದ್ಯಾವಳಿಗಳ ಇನ್ನಷ್ಟು ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ಭಾಗವಹಿಸಿದ್ದಂತ ಮುಖಂಡರುಗಳು ಪಂದ್ಯಾವಳಿಗಳಿಗೆ ಶುಭ ಕೋರಿದ್ದು ಹೀಗೆ. ರಾಜ್ಯ ಹೊನ್ನಳ ಬೆಳಕಿನ ಕಬಡ್ಡಿ ಟೂರ್ನಿಮೆಂಟನ್ನು ಬಹಳ ವಿಶೇಷವಾಗಿ ಈ ದಿನ ಎಲ್ಲ ಆಟಗಾರರನ್ನು ಕರೆಸಿ ಈ ಭಾಗದಲ್ಲಿ ಮೊದಲನೇ ಬಾರಿಗೆ ಆಡಿಸ್ತಾ ಇದ್ದಾರೆ. ಎಲ್ಲ ನಮ್ಮ ಯುವಕ ಬಂಧುಗಳಿಗೆ ಒಳ್ಳೆಯದಾಗಲಿ. ಮತ್ತು ಇಲ್ಲಿ ಏನು ರಾಜ್ಯದಿಂದ ಬಂದಂಥ ಎಲ್ಲ ಆಟಗಾರರಿಗೂ ಒಳ್ಳೆಯದಾಗಲಿ. ಮತ್ತು ಸೋಲು ಗೆಲುವು ಇಂಪಾರ್ಟೆಂಟ್ ಅಲ್ಲ, ಸೋಲೆ ಮುಂದಿನ
ಮೆಟ್ಟಿಲು. ಎಲ್ಲರೂ ಸ್ಪೋರ್ಟ್ಸ್ ಸ್ಪಿರಿಟಾಗಿ ಆಡಲಿ ಅಂತೇಳಿ ಎಲ್ಲ ಆಟಗಾರರಿಗೂ ಸರ್ಜಾಪುರ ಮತ್ತು ಆನೇಕಲ್ ವಿಧಾನಸಭಾ ಕ್ಷೇತ್ರದ ಪರವಾಗಿ ಬಂದಂಥ ಆಟಗಾರರಿಗೆಲ್ರಿಗೂ ಶುಭಾಶಯಗಳನ್ನು ತಿಳಿಸ್ಲಿಕ್ಕೆ ಬಯಸ್ತೀನಿ. ತುಂಬ ಖುಷಿ ಆಗ್ತಿದೆ, ಯಾಕೆಂದರೆ ಈಗಾಗಲೇ ನಾನು ಸರ್ಜಾಪುರ ಈ ಸರೌಂಡಿಂಗ್ ಎಲ್ಲ ಕಡೆಯೂ ಕಬಡ್ಡಿ ಪಂದ್ಯಾವಳಿ ನಡೆಸ್ತಾ ಇದ್ದಾರೆ. ತುಂಬ ಖುಷಿ ಆಗುತ್ತೆ, ಯಾಕಂದರೆ ಆಲ್ಮೋಸ್ಟ್ ಎಲ್ಲರೂ ಕ್ರಿಕೆಟ್ ಅಂತ ಅದ್ರ ಹಿಂದೆ ಓಡ್ತಾ ಇದ್ದಾರೆ. ತುಂಬ ಜನ ಜೀವನ ಕಳ್ಕೊತಾ ಇದ್ದಾರೆ ನಾನು ನೋಡಿದ ಮಟ್ಟಿಗೆ. ಮತ್ತು ನಿಜವಾದ ಸ್ಪೋರ್ಟ್ಸ್ ಅಂದರೆ ಕಬಡ್ಡಿ, ಯಾಕಂದರೆ ಈ ಗುದ್ದಾಡೋದು ಥರ ಇರುತ್ತೆ. ನಮಗೇನು ಖುಷಿ ಆಗುತ್ತೆ ನೋಡೋದಕ್ಕೆ, ರೋಮಾಂಚಕರ ಕಬಡ್ಡಿ ಅಂತ ಹೇಳ್ಬೋದು. ಸೊ ಸರ್ಜಾಪುರ ಈ ಲಿಮಿಟ್ಸಲ್ಲಿ ಧನುಷ್ ಅವರು ಮತ್ತು ಟೀಮು ನಮ್ಮ ಮಹೇಶ್ ಬ್ರದರ್ ಎಲ್ಲ ಸೇರಿ ನಡೆಸ್ತಾಯಿದ್ರು. ಸೊ ಕರೆದ್ರೆ ನಮ್ಗೆ ಖುಷಿಯಾಗಿತ್ತು ಬರೋದಕ್ಕೆ ಅಂತ ಹೇಳ್ಬಿಟ್ಟು. ಸೊ ಈ ಥರ ಪಂದ್ಯಾವಳಿ ನಡೆಸಿದ್ರೆ ತುಂಬ ಖುಷಿಯಾಗುತ್ತೆ, ಬರೋದಕ್ಕೆ ತುಂಬ ಆರೋಗ್ಯಕರ ಅನಿಸುತ್ತೆ. ಸೊ ಇದೇ ಥರ ಆರ್ಗನೈಸ್ ಮಾಡ್ತಾಯಿದ್ರೆ ಇದು ಆ್ಯಕ್ಚುಲಿ ಬಂದ್ಬಿಟ್ಟು ಸ್ಪೋರ್ಟ್ಸ್ ಅಂತ ಇಲ್ಲ, ದೇವ್ರ ಕಾರ್ಯ ಇದು. ಯಾಕಂದರೆ ಯಾವುದೇ ರೀತಿ ಕೆಟ್ಟ ಚಟ ಇರೋನು ಈ ಗೇಮ್ನ ಆಡೋಕ್ಕಾಗಲ್ಲ ಖಂಡಿತವಾಗ್ಲೂ. ಸೊ ತುಂಬ ಖುಷಿಯಾಗುತ್ತೆ ಇದೇ ಥರ ಪ್ರೋತ್ಸಾಹಿಸ್ತಾ ಇದ್ದರೆ. ಮುಂದಿನ ಒಂದು ಭಾರತಕ್ಕೆ ಒಂದು ಏನೋ ಒಂದು ಇವಾಗ ಇಂಟರ್ನ್ಯಾಷನಲ್ ಹೋಗ್ತಾ ಇದ್ದಾರೆ, ನಮ್ಮ ಕರ್ನಾಟಕದಿಂದ ಹೋಗ್ಬೇಕಾದ್ರೆ ತುಂಬ ಆಸೆ ಇದೆ. ಯಾಕಂದ್ರೆ ಬರೀ ವಿದೇಶಿ ಆಟಗಳಲ್ಲಿ ಮಾತ್ರ ಆ ಮೋಜಿಗೆ ನಮ್ಮ ಯುವ ಪೀಳಿಗೆ ಹೋಗಿತ್ತು. ಆದ್ರೆ ದೇಶಿ ಕ್ರೀಡೆ ಕಬಡ್ಡಿಯನ್ನು ಮತ್ತೆ, ಯಾಕಂದ್ರೆ ಸರ್ಜಾಪುರ ಅಂದ್ರೆ ಕಬಡ್ಡಿಗೆ ಫೇಮಸ್. ಇದೇ SVP ಕಾಲೇಜಲ್ಲಿ ನ್ಯಾಷನಲ್ಸ್ ಕೂಡ ಆಡುವಂತ ತಂಡ ಇದ್ದಂತ ಸರ್ಜಾಪುರದ ಯುವಕರಿದ್ದಂತ ಈ ಊರಿಗೆ ಮತ್ತೆ ಕಬಡ್ಡಿಯ ವೈಭವನ್ನ ಮರುಕಳಿಸಲಿಕ್ಕೆ ಮುಖ್ಯ ಕಾರಣ ಧನುಷ್ ಮತ್ತೆ ಅವರ ತಂಡ ವಿಭಿನ್ನವಾಗಿ ಆಲೋಚನೆ ಮಾಡಿದ್ದಾರೆ. ಈ ರೀತಿ ಯುವ ಪೀಳಿಗೆ ಆಲೋಚನೆ ಮಾಡಿದ್ರೆ ಮಾತ್ರನೇ ನಮ್ಮ ದೇಶಿ ಕ್ರೀಡೆಗಳು ಉಳಿತವೆ ಮತ್ತೆ ಬೆಳೀತದೆ. ಈ ರೀತಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ತುಂಬಾ ಶ್ರಮ ಪಟ್ಟಿದ್ದಾರೆ. ಇದರಿಂದ ಕಳೆದ 1.5 ತಿಂಗಳಿಂದ ಅವರು ಪ್ಲಾನ್ ಮಾಡಿಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ತುಂಬಾ ಅದ್ದೂರಿಯಾಗಿ ಸರ್ಜಾಪುರಕ್ಕೆ ಒಂದು ಕಿರೀಟಪ್ರಾಯವಾದಂತಹ ಸರ್ಜಾಪುರ ಕಬಡ್ಡಿ ಹಬ್ಬವನ್ನು ಮಾಡಿದ್ದಕ್ಕೆ ಧನುಷ್ ಮತ್ತೆ ತಂಡದವರಿಗೆ ಸುಮಾರು 30 ತಂಡಗಳು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾವೆ. ಸಾಕಷ್ಟು ರೀತಿಯಲ್ಲಿ ಊರಿನ ಎಲ್ಲ ಪ್ರಮುಖರು, ಹಿರಿಯರು, ಸಾಕಷ್ಟು ಮುಖಂಡರುಗಳು ಈ ಒಂದು ಕಾರ್ಯಕ್ರಮಕ್ಕೆ ಶುಭವನ್ನು ಕೋರಿದ್ದಾರೆ. ಬಂದಂತಹ ಎಲ್ಲರಿಗೂ ಮತ್ತು ಒಂದು ಕಾರ್ಯಕ್ರಮಕ್ಕೆ ತನುಮನ ಧನ ಸಹಾಯವನ್ನು ಮಾಡಿದಂತಹ ಎಲ್ಲ ಹಿರಿಯ ಮುಖಂಡರಿಗೂ, ಹಿತೈಷಿಗಳಿಗೂ ಮತ್ತು ಧನುಷ್ ಮತ್ತು ಸ್ನೇಹಿತರಿಗೂ ನಾನು ಶುಭವನ್ನು ಕೋರುತ್ತಾ ಇದ್ದೇನೆ. ಈ ರೀತಿ ಕಬಡ್ಡಿ ಪಂದ್ಯವನ್ನು ಈ ಸರ್ಜಾಪುರ ಗ್ರಾಮದಲ್ಲಿ ಆಯೋಜಿಸಿರೋದ್ರಿಂದ ಅವರಿಗೆ ಭಾಳ ಯಶಸ್ವಿಯಾಗಿ ಮುಂದುವರೆದಿದೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿ ರೂಪಕವಾಗಿ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಜನಪ್ರಿಯ ಶಾಸಕರಾದ ಶಿವಣ್ಣ ಅವರ ಸುಪುತ್ರರಾದಂಥ ಉಲ್ಲಾಸ್ ಅವರು ಬಂದಿದ್ದಾರೆ. ಅದೇ ರೀತಿ ನಮ್ಮ ಸ್ನೇಹಿತರಾದ ಉಲ್ಲಾಸ್ ಸರ್ ಇದೆ, ನಮ್ಮ ಸುಹಾಸ್ ಸರ್ ಇದ್ದಾರೆ, ನಮ್ಮ ಧನುಷ್ ಅವರ ಸಂಗಡಿಗರು ಯಾರು ಇದ್ದಾರೋ ನಮ್ಮ ಇವರು ಸ್ನೇಹಿತರು ಎಲ್ಲರೂ ತಪ್ಪಾಗಿ ಭಾವಿಸಿದ್ದಾರೆ. ಇದೇ ರೀತಿ ಸಹಕಾರ ಇರಲಿ, ನಾವು ಸಹಕಾರ ಕೊಡ್ತೀವಿ, ಇದೇ ರೀತಿ ಒಳ್ಳೆಯದಾಗಲಿ. ಹಾಗೆ ಈ ಒಂದು ಪಂದ್ಯಾವಳಿಗಳಲ್ಲಿ ಭಾಗವಹಿಸಿದಂತಹ ಎಲ್ಲ ಮುಖಂಡರು ಕೂಡ ಇನ್ನಷ್ಟು ಕಬಡ್ಡಿ ಟೂರ್ನಿಗಳು ನಡೀಬೇಕು ಅಂತ ಹೇಳಿ ಶುಭ ಹಾರೈಸಿದ್ದು. ಹೀಗೆ ನಮ್ಮ ತಾಲೂಕಿನಲ್ಲಿ ಯಶಸ್ವಿ ಹೋಗ್ತಾ ಇದೆ. ನಮ್ಮ ಧನು ಮತ್ತು ಅವರ ಟೀಮು ಮತ್ತೆ ಕಬಡ್ಡಿನ ಜೀವ ಕೊಡ್ತಾ ಇದ್ದಾರೆ. ಯಾಕಂದರೆ ಎಲ್ಲ ಪ್ರತಿ ಹಳ್ಳಿಯಲ್ಲಿ ಮೊದಲು ಕಬಡ್ಡಿ ತಂಡಗಳಿತ್ತು, ಈಗ ಕಬಡ್ಡಿ ಇಲ್ಲ. ಎಲ್ಲರೂ ಕ್ರಿಕೆಟ್ ಒಂದು ಊರಲ್ಲಿ 3-4 ಟೀಮ್ ಮಾಡಿ ಕ್ರಿಕೆಟ್ ಆಡ್ತಾ ಇದ್ದಾರೆ. ನಮ್ಮ ದೇಶೀಯ ರಾಷ್ಟ್ರೀಯ ಆಟಕ್ಕೆ ಮತ್ತೆ ಜೀವ ಕೊಡ್ತಾ ಇದ್ದಾರೆ. ಇದೇ ರೀತಿ ಕಬಡ್ಡಿ ಪ್ರೋತ್ಸಾಹ ನೀಡಲಿ. ಯಾಕಂದರೆ ಎಲ್ಲರೂ ಕಬಡ್ಡಿ ಆಡೋಕ್ಕಾಗಲ್ಲ, ದೇಹ ಗಟ್ಟಿಮುಟ್ಟಾಗಿದ್ದರೆ ಮಾತ್ರನೇ ಕಬಡ್ಡಿ ಆಡೋಕ್ಕಾಗ್ತದೆ. ಹಾಗಾಗಿ ಅವರು ಕಬಡ್ಡಿ ಆರೋಗ್ಯವಾಗಿರಬೇಕಂದ್ರೆ ಕಬಡ್ಡಿ ಆಡಬೇಕು. ಹಾಗಾಗಿ ಈ ನಮ್ಮ ಧನುಗೆ ನಾನು ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಎಲ್ಲ ಒಂದು ಕಬಡ್ಡಿ ಹಬ್ಬ ಅಂತ ಒಂದು ಶೀರ್ಷಿಕೆಯನ್ನು ಇಟ್ಕೊಂಡು ನಿಜವಾಗ್ಲೂ ಒಂದು ಹಬ್ಬದ ವಾತಾವರಣ ಇವತ್ತು ಸರ್ಜಾಪುರದ ಒಂದು ಆ ಕಡೆ ನಮ್ಮ ಅತ್ತಿಬೆಲೆಯಿಂದ ಹಿಡಿದು ಈ ಕಡೆ ಧ್ವಂಸಂದ್ರ ಭಾಗ, ಈ ಕಡೆ ಚಿಕ್ಕತಿರ್ತಿ ಹೋಗೋ ರೂಟ್ಗಳಲ್ಲೆಲ್ಲ ಕಡೆನೂ ಕೂಡ ಅವ್ರು ಮಾಡಿರುವಂಥ ಅಲಂಕಾರ ಆಗಿರ್ಬೋದು. ಅದಾದಮೇಲೆ ಒಂದಷ್ಟು ಜನ ಬಂದಂತಹ ಅತಿಥಿಗಳಿಗೆ ಕೊಡ್ತಾ ಇರುವಂಥ ಗೌರವ, ಒಂದು ಬ್ಯಾನರ್ ಹಾಕಿ ಅವ್ರನ್ನ ಸ್ವಾಗತ ಮಾಡುವಂಥದ್ದಾಗಿರ್ಬೋದು. ಅದಾದಮೇಲೆ ನಿಜವಾಗ್ಲೂ ಏನೊಂದು ಕಬಡ್ಡಿ ಹಬ್ಬ ಅಂತ ಹೆಸರಿಟ್ಟಿದ್ದಾರೆ, ಆ ಒಂದು ಹೆಸರಿಗೆ ತಕ್ಕನಂಗೆ ಒಂದು ಹಬ್ಬದ ವಾತಾವರಣ, ಒಂದು ಜಾತ್ರೆಯ ವಾತಾವರಣ ಮಾಡ್ತಾ ಇದ್ದಾರೆ. ಅದೇ ಥರ ಮಾಡಿ ಇವತ್ತು ಬಂದಂಥ 2 ದಿವಸಗಳಿಂದನೂ ಸಹ ಏನೇ ಒಂದು ಗಾಳಿ ಮಳೆ ಏನೇ ಬಂದರೂ ಬಿಸಿಲಿದ್ರೂ ಸಹ ಬಂದಂಥ ಎಲ್ಲ ಕ್ರೀಡಾಪಟುಗಳಿಗೆ, ಎಲ್ಲ ಆಟಗಾರರುಗಳಿಗೆ ಅಚ್ಚುಕಟ್ಟಾಗಿ ಒಂದು ಗ್ಯಾಲರಿಯನ್ನು ಮಾಡಿ, ಒಂದು ಒಳ್ಳೆ ಮ್ಯಾಟನ್ನು ಹಾಕಿ, ಒಳ್ಳೆ ಲೈಟಿಂಗ್ ವ್ಯವಸ್ಥೆಯನ್ನು ಮಾಡಿ, ಒಂದು ಪ್ರೋ ಕಬಡ್ಡಿ ರೀತಿಯಲ್ಲಿ ಒಂದು ಕಬಡ್ಡಿಯನ್ನು ಮಾಡಿದ್ದಾರೆ. ನಮ್ಮ ಶುಭ ಸರ್ ಜೊತೆಗೆ ಸುಹಾಸ್ ಸರ್ ಎರಡು ತಂಡಗಳಿಗೆ ಹಸ್ತಲಾಘವನ್ನು ಮಾಡ್ತಾ 2 ತಂಡಗಳಿಗೆ ಶುಭ ಹಾರವನ್ನು ಹಸ್ತಲಾಘವನ್ನು ಮಾಡ್ತಾ 2 ತಂಡಗಳಿಗೆ ಶುಭ ಹಾರವನ್ನು ತಿಳಿಸ್ತಾ ಇದ್ದಾರೆ. ಹಾಗೆ ದಯವಿಟ್ಟು ಒಂದು ಫೋಟೋ ಸೆಕ್ಷನ್ ಕೂಡ ಭಾಗಿಯಾಗಿ ದ್ವಿತೀಯ ಬಹುಮಾನವಾಗಿ 50 ಬಟಾಲಿಯನ್ ಆರಂಭಿಸಿಕೊಂಡಿದ್ದಾರೆ SJ ಗುಜ್ರಯ್ಯ. ಫೈನಲ್ ಪಂದ್ಯ ಇದರ ನಂತರ ಮತ್ತೆ ನಮ್ಮ ಅನಿಲ್ ಜಾಕ್ಸನ್ ಅವರು ಒಂದು ಹುಲಿ ಡ್ಯಾನ್ಸ್ ಮಾಡ್ತಾರೆ. ಸಂತೋಷ್
ಆಟಗಾರರ ನಡುವೆ ಸ್ವಾತಂತ್ರ್ಯ ಮಾಡು ಇಲ್ಲವೇ ಮಡಿ ಕಬಡ್ಡಿ ಹಬ್ಬ ಅತಿ ಶೀಘ್ರದಲ್ಲಿ ಮುಂದಿನ ದಿನಗಳಲ್ಲಿ ಆರಂಭವಾಗುತ್ತೆ. ಸರ್ಜಾಪುರ ಊರ ಹಬ್ಬಕ್ಕಿಂತ ಹೆಚ್ಚಾಗಿ ಗ್ರ್ಯಾಂಡಾಗಿ ನಾನು ನೋಡಿದ ತಕ್ಷಣ ಎಲ್ರಿಗೂ ಹೇಳ್ಕೊಂಬಂದೆ, ಬಹಳ ಅದ್ದೂರಿಯಾಗಿ ಮಾಡ್ತಾಯಿದ್ದಾರೆ ನಮ್ಮ ಧನು ಮತ್ತು ನಮ್ಮ ಇದು ನೆನಪಲ್ಲಿ ಉಳಿಯತಕ್ಕಂಥ ಒಂದು ಕಾರ್ಯಕ್ರಮ ಇದು. ಈ ಒಂದು ಪಂದ್ಯಾವಳಿಗಳಿಗೆ ಪಕ್ಷಾತೀತವಾಗಿ ಎಲ್ಲ ಪಕ್ಷಗಳ ಮುಖಂಡರುಗಳು ಕೂಡ ಆಗಮಿಸಿ ಈ ಒಂದು ಪಂದ್ಯಾವಳಿಗಳನ್ನ ಬೆಂಬಲಿಸಿದರು ಮತ್ತು ಈ ಒಂದು ಪಂದ್ಯಾವಳಿಗಳಿಗೆ ಶುಭ ಕೋರಿದ ಇನ್ನಷ್ಟು ದೃಶ್ಯಗಳನ್ನ ನೋಡೋಣ ಬನ್ನಿ. ಅಂದರೆ ಎಲ್ಲ ಹೊಸಬ್ರೆ, ನಾವು ಈಗ ಫಸ್ಟ್ ಇಯರ್ಸಿಗೆ ಬಂದಿರೋರು, ಅದಕ್ಕೆ ಮ್ಯಾಚ್ ಎಕ್ಸ್ಪೀರಿಯನ್ಸ್ ಆಗುತ್ತಲ್ಲ ಅಂತ 75 kg ಅಂತೇಳಿ ಬಂದ್ವಿ ಇಲ್ಲಿ. ಆಮೇಲೆ ನೆಕ್ಸ್ಟ್ ಓಪನ್ ಆಗಿದೆ ಅಂತ ಪರ್ಮಿಷನ್ ಇಲ್ಲ ಅಂತೇಳಿ ಓಪನ್ ಆಗಿದೆ ಅಂತ ಹೇಳಿದರು. ಅದು ಬಂದಿದ್ದೀವಿ, ಆಡೋಣ ಏನಾಗುತ್ತೆ ನೋಡೋಣ ಅಂತೇಳಿ ಆಡಿದ್ವಿ ಎಲ್ಲ. ಆದರೆ ಚೆನ್ನಾಗಿ ಆಡಬೇಕು ಅಂತ ಬಂದಿದ್ವಿ, ಚೆನ್ನಾಗಿ ಆಡಿದ್ವಿ, ಹಂಗೆ ಪ್ಲೇಸ್ ಆಯ್ತು. ವ್ಯವಸ್ಥೆ ಆಗಲಿ, ಊಟದ ವ್ಯವಸ್ಥೆ ಆಗಲಿ ಎಲ್ಲ ಚೆನ್ನಾಗಿ ನೋಡಿಕೊಂಡ್ರು. ಯಾವುದೂ ಕುಂದುಕೊರತೆ ಏನೂ ಇರಲಿಲ್ಲ. ನಮಗೆ ಗ್ಯಾಲರಿ ಆಮೇಲೆ ಎಲ್ಲ ಕ್ರೌಡ್ ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ. ಇದೇ ಥರ ಮತ್ತೆ ಪ್ರತಿ ವರ್ಷ ಈ ಸರ್ಜಾಪುರ ಕಬಡ್ಡಿ ಬಳಗ ನಮ್ಮನ್ನ ಇದೇ ಥರ ಪ್ರೋತ್ಸಾಹಿಸಿ ಪ್ರತಿ ವರ್ಷ ಮ್ಯಾಚ್ ನಡೆಸ್ತಾ ಇದ್ದಾರೆ. ನಮಗೂ ಜಿದ್ದಿರೋದೆ ಬಂದು ಆಡೋಕ್ಕೆ. ಥ್ಯಾಂಕ್ ಯು. ಕೊನೆ ಪಂದ್ಯದವರೆಗೂ ತಮ್ಮ ಆಸನದಲ್ಲೇ ಕುಳಿತು ಯಾರೂ ಹೋಗ್ದಿರ ಪಂದ್ಯವನ್ನು ವೀಕ್ಷಿಸಿದ್ದಾರೆ. ಇದಕ್ಕೆ ನಮ್ಮ ಸರ್ಜಾಪುರ ಕಬಡ್ಡಿ ಹಬ್ಬನೇ ಸಾಕ್ಷಿ. ವಿಶೇಷವಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಲು ಮೂಲ ಕಾರಣ ನಮ್ಮ ಆತ್ಮೀಯ ಗೆಳೆಯರು ಜಗದೀಶ್, ಕಿರಣ್, ಚೇತನ್, ವಿಕಾಸ್, ಮೋಹನ್ ಸಿಂಹ, ಪ್ರೇಮ್, ರಾಹುಲ್, ಪ್ರವೀಣ್ ಎಲ್ಲ ನನ್ನ ಸ್ನೇಹಿತರು. ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ಸರ್ಜಾಪುರ ಇತಿಹಾಸ ಪುಟದಲ್ಲಿ ಈ ಕಾರ್ಯಕ್ರಮ ಸೇರ್ಪಡೆಯಾಗಿದೆ. ವಿಶೇಷವಾಗಿ ಇಲ್ಲಿ ಬಂದಂತಹ ಎಲ್ಲ ಆಡಿಯನ್ಸ್ಗೂ ನಮ್ಮ ತಂಡದ ಪರವಾಗಿ ಧನ್ಯವಾದವನ್ನು ಹೇಳುತ್ತೇವೆ. ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಪ್ರಭಾವಿ ನಾಯಕರು ನಮ್ಮ ಒಂದು ಸಣ್ಣ ಕರೆಗೆ ಹೋಗುಟ್ಟು ಉಸ್ಕೂರು ಮದ್ದೂರಣ್ಣನವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದರು. ಹಾಗೂ ಕೇಂದ್ರದ ಮಾಜಿ ಸಚಿವರು ಎ ನಾರಾಯಣ ಸ್ವಾಮಣ್ಣವರು ಕೂಡ ಆಗಮಿಸಿದ್ದರು. ಹಾಗೂ ಆನೇಕಲ್ನ ಜನಪ್ರಿಯ ಶಾಸಕರು ಬಿ ಶಿವಣ್ಣನವರ ಪುತ್ರ ಉಲ್ಲಾಸ್ರವರು ಕೂಡ ಆಗಮಿಸಿದ್ದರು. ಇವತ್ತು ಪ್ರಪ್ರಥಮ ಬಾರಿಗೆ ಸರ್ಜಾಪುರದಲ್ಲಿ ಅದ್ಧೂರಿಯಾಗಿ ಮಾಡಿದ್ದಾರೆ. ನಂಗೆ ತುಂಬ ಖುಷಿಯಾಗ್ತದೆ. ಬಂದಂತಹ ಎಲ್ಲ ನಮ್ಮ ಗಣ್ಯರಿಗೆ ನಾನು ಅವರಿಗೆ ಧನ್ಯವಾದ ತಿಳಿಸ್ತೀನಿ. ಯಾಕಂತಂದರೆ ಯುವಕರು ಮುಂದೆ ಬಂದಾಗ ಒಂದು ಕಾರ್ಯಕ್ರಮಗಳು ಮಾಡಿದಾಗ ಎಲ್ಲ ಒಂದು ನಮ್ಮ ಹಿರಿಯ ನಾಯಕರು, ಯಾಕಂದರೆ ಇದು ಪಕ್ಷಾತೀತವಾಗಿ ಮಾಡಿದ್ದಾರೆ. ಸೊ ಹಾಗಾಗಿ ಬಂದಂತಹ ಎಲ್ಲ ನಮ್ಮ ಆಮೇಲೆ ಪ್ಲೇಯರ್ಸ್ ಕರ್ನಾಟಕ ಎಲ್ಲ ಮೂಲೆಗಳಿಂದ ಬಂದಿದ್ದಾರೆ, ಅವರು ಕೂಡ ಧನ್ಯವಾದಗಳು ಹೇಳ್ತೀನಿ. ಹಾಗೆ ನಮ್ಮ 2 ಗಂಟೆ ಆದರೂ ಕೂಡ ಮಧ್ಯರಾತ್ರಿ ಆದರೂ ಕೂಡ ನಮ್ಮ ಈ ಒಂದು ಕಬಡ್ಡಿ ಹಬ್ಬವನ್ನು ನೋಡೋದಕ್ಕೆ ಸರ್ಜಾಪುರದ ಒಂದು ಜನತೆ ಬಂದಿದ್ದಾರೆ. ನಿಜವಾಗ್ಲೂ ಹೇಳ್ತೀನಿ, ಅವರಿಗೆ ಮೊದಲಾಗಿ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ಕಾರ್ಯಕ್ರಮದಲ್ಲಿ ಯಾರ್ಯಾರು ಈ ಒಂದು ಸಹಕಾರ ಕೊಡಿದಂಥ ಎಲ್ಲ ಒಂದು ಹಿರಿಯ ನಾಯಕರಿಗೆ ನಾನು ಹೃದಯಪೂರ್ವಕ ಧನ್ಯವಾದ ಹೇಳ್ತೀನಿ. ಒಟ್ಟಿನಲ್ಲಿ ಕಬಡ್ಡಿ ಇದೊಂದು ಅಪ್ಪಟ ದೇಸಿ ಕ್ರೀಡೆ. ಇಂತಹ ಕ್ರೀಡೆಗಳನ್ನ ಇನ್ನಷ್ಟು ಪ್ರೋತ್ಸಾಹಿಸಬೇಕು. ಇನ್ನಷ್ಟು ಇದಕ್ಕೆ ಮನ್ನಣೆಯನ್ನ ನೀಡಿದಾಗ ಖಂಡಿತವಾಗಲೂ ಕೂಡ ಈ ಒಂದು ದೇಸಿ ಕ್ರೀಡೆ ಮುಂದೊಂದು ದಿನ ಮತ್ತೊಮ್ಮೆ ಜಗತ್ತಿನಲ್ಲಿಯೇ ಈ ಒಂದು ಕ್ರೀಡೆಗೆ ಇನ್ನಷ್ಟು ಪ್ರಾಧಾನ್ಯತೆ ಬರುತ್ತೆ ಮತ್ತು ಇನ್ನಷ್ಟು ಪ್ರೋತ್ಸಾಹ ದೊರೆಯುವಂತಾಗಬೇಕು ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ.
ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.